ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ವಿಶೇಷವಾಗಿ ಇದಕ್ಕೆ ಹೊಂಟಿದ್ದೆವು, ದತ್ತರಿಗೆ ಹೊಂಟಿದ್ದೆವು. ಈ ಕಡೆದು ಮಹಾರಾಷ್ಟ್ರ ಕಡೆದು ನಮ್ಮ ಮಾಮ ಬರ್ತಾ ಇರ್ತಾರೆ. ಅದರ ಕಾಲ ಇಲ್ಲಿ ಹಲಸಂಗಿ ದಾನಮದೇವಿ ಗುಡಿ ಬಳಿ ಬಂದು ನಿಂತಿದ್ದೆವು. ಅವರು ಬರ್ತಾರೆ. ಈಗ ಒಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ದಾನಮದೇವಿ ಗುಡಿ ಕಟ್ಟಾರ ನೋಡ್ರಿ ಹಲಸಂಗಿಗೆ. ಇವ್ರು ನೋಡ್ರಿ ನರ್ಸರಿಯಾಗ ಸಿಕ್ಕಿದ್ರೆ ನಿಮಗೆ ಹೋದ ವಿಡಿಯೋದಾಗ. ಇವತ್ತು ಮತ್ತೆ ಬಂದ್ಬಿಟ್ರೆ ಹೇಳ್ರಿ ನಮ್ಮ ಜನಗಳಿಗೆ ಏನು ಹೇಳ್ತೀರಿ ನೀವು? ಹಂಗೆ ಮುಂದೆ ನೋಡ್ರಿ, ನಮ್ಮ ದೊಡ್ಡವ್ರ ಬಳಿ ಒಯ್ದಿರಿ ಹೊಂಟು ಬಿಟ್ಟಿದ್ದೆವು. ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಬಂದಾರ. ಇವ್ರ ಹೆಂಡತಿ, ಇವ್ರ ಗಂಡ. ಭಾಳ ವಿಶೇಷವಾದ ವ್ಯಕ್ತಿಗಳು. ನಮಗೆ ಏನೋ ₹1 ಇಲ್ಲದೆ ದಿನ ಒಂದೊಂದು ಊರಿಗೆ ಕರ್ಕೊಂಡು ಹೋಗ್ತಾರೆ ವಿಡಿಯೋ ಮಾಡೋಕ್ಕಲ್ಲ. ಭಾಳ ದೊಡ್ಡ ಮನಸ್ಸು ಅದ ನಮ್ಮ ಅಮ್ಮಗೆ. ಯು ನಿಮ್ಮನ್ನ ತಡೆದಿರುವವರು ಯಾರು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ. ದತ್ತರಿಗೆ ಬಂದಿದ್ದೆವು. ಇಲ್ಲಿ ಹೊಳಿ ಜಾಗಕ್ಕೆ ಬಂದಿದ್ದೆವು. ಈ ಭೀಮಾ ನದಿನೇ ಬಂದಲ್ಲಿ ಕೂಡ್ತದೆ. ಇದು ನೋಡ್ರಿ, ಇಲ್ಲಿ ಇದು ಏನು ಭಕ್ತಾದಿಗಳು ಕರ್ಮ ಕಡಿಲಿತ್ತೇಳಿ ಎಲ್ಲ ಬಂದು ನದಿಯಾಗ ಜಳಕ ಮಾಡಿ ಅರಿಬೆಲ್ಲ ಇಲ್ಲೇ ಹೋಗೋದು ಕೆಟ್ಟು ಹೊಲಸು ಮಾಡಿಟ್ಟಾರ. ಈ ಏನಾಗ್ಯದ ಜಳಕ ಮಾಡ್ಲಿಕ್ಕೆ ಸದ್ಯ ಮನಸ್ಸು ಬರಲ್ಲ, ಅಷ್ಟು ಹೊಲಸು ಮಾಡಿಟ್ಟಾರ. ನದಿ ಕರ್ಮ ಕಳಿಲಿತ್ತ ಬರ್ತಾರೆ. ಈ ಬೇರೆ ಆತತ್ತು ಮ್ಯಾಗ ಒಯ್ದು ಒಗಿಬೇಕಲ್ಲ ಅವ್ರು. ಪಾಪ ದೇವಸ್ಥಾನದವ್ರು ಅಲ್ಲಿ ಒಂತಾಟಿ ಹೋಗೋರು ಸುಡ್ತಾರೆ. ಅದನ್ನು ಮಾಡಲ್ಲ ಈ ಭಕ್ತಾದಿಗಳು. ನೋಡ್ರಿ ಎಲ್ಲ ಅರಿಬೆಲ್ಲ ಎಷ್ಟು ಇಲ್ಲೇ ಹೋಗೋದೆಲ್ಲ ಎಷ್ಟು ಹೊಲಸು ಮಾಡಿಟ್ರೆ. ಅದಕ್ಕೆ ನೀವು ಯಾರೇ ಬಂದ್ರಿ ಅಂದ್ರೆ ಈ ಥರ ಇಲ್ಲಿ ಒಗಿಬೇಡ್ರಿ ನದ್ಯಾಗ. ಮ್ಯಾಗ ಒಯ್ದು ಒಗಿರಿ, ಅವ್ರು ತಾನೇ ಉರಿ ಹಚ್ಚಿ ಸುಡ್ತಾರೆ. ಅಲ್ಲಿ ಸುಡ್ಲಕ್ಕೆ ಇದನ್ನು ಮಾಡ್ರ, ಅದೇನು ಕಬ್ಬಣದ ಒಂಥರ ಜಾಳಿ ಥರ ಮಾಡ್ರ. ಆದ್ರೆ ಅಲ್ಲಿ ಯಾರೂ ಒಯ್ಯಲ್ಲ. ಅರಿ ಎಲ್ಲರೂ ಇಲ್ಲೇ ಭೀಮಾ ನದಿ ಹೋಗೋದು ಹೋಗ್ತಾರೆ. ಅದಕ್ಕೆ ಕರ್ಮ ನಾವು ಹೊಂಟಿದ್ದೇವೆ ನೋಡ್ರಿ. ಬಂದಿದ್ವಿ ಒಂದು ಜರ ತೆಲ್ಲು ಸೋದೈತೆ ಚಾಕ್ರು ಈಗ ಒಳಗೆ ಹೊಂಟಿದ್ದೆವು. ಎಲ್ಲ ನಮ್ಮ ಗ್ಯಾಂಗ್ ಇಲ್ಲಿ ಆದ್ರು ನೋಡ್ರಿ. ಮಾಮವ್ರಿಗೆ ಐತ್ರಿ. ಇವತ್ತೇನು ಅಷ್ಟೇನು ಜನ ಇಲ್ಲ, ಯಾಕಂದ್ರೆ ವಾರ ಇಲ್ಲ, ಅಮಾವಾಸ್ಯೆ ಇಲ್ಲ, ಏನು ನಡು ಬದ್ರೋದ್ರಿಂದ ಕಡಿಮೆ ಇರ್ತದೆ ಜಾಗ. ಇದೊಂದು ಭಾರಿ ಮಸ್ತ್ ಮಾಡ್ರಿ. ಈಗ ಒಂದು 4-5 ವರ್ಷ ಆಯಿತು. ಪಾರ್ಕಿಂಗ್ ಜಾಗ ಅದೆಲ್ಲ ಮಾಡ್ರಿ. ಈಗ ಸದ್ಯಕ್ಕೆ ಪಾರ್ಕಿಂಗ್ ಜಾಗ ಮತ್ತು ಅಡುಗೆ ಮಾಡೋರಿಗೆ ಆ ಕಡೆ ಅಡುಗೆ ಕೋರಿ ಮಾಡ್ರೆ, ಆ ಕಡೆ ಕುಂಡ್ರವ್ರಿಗೆ ಆ ಕಡೆ ಇದು ಮಾಡ್ರೆ, ಎಲ್ಲ ಚಲೋ ಮಾಡ್ರಿ. ಫಸ್ಟಿಗೆ ಇದು ಎಲ್ಲರೂ ಹೊಂಟ್ರಿ ಇಲ್ಲಿ. ಇನ್ನೊಂದು ಏನು ಭಾರಿ ಮಾಡ್ರಿ ಅಂದ್ರೆ ಇಲ್ಲಿ ಗಾಡಿಗಳು ನಿಂದ್ರಕ್ಕೆ ಅದೆಲ್ಲ ಬೆಸ್ಟ್ ಜಾಗ ಮಾಡ್ರಿ. ಇಲ್ಲಿ ಭಾರಿ ಗಾಡಿಗಳು ಎಲ್ಲ ಫಸ್ಟ್ ರೋಡಿಗೆ ನಿಂದಿರ್ತೀವಿ. ಈಗ ಒಂದು 4-5 ವರ್ಷ ಆಯ್ತು ಇಂಪ್ರೂವ್ಮೆಂಟ್ ಆಗಿ. ಎಲ್ಲ ಬೆಸ್ಟ್ ಜಾಗಗಳು ಮಾಡ್ರೆ. ಹಿಂಗೆ ಹೋಲಕ್ಕೂ ಇದು ಭಾರಿ ಮಾಡ್ರಿ. ಅಂದ್ರೆ ಇಲ್ಲಿ ಗಾಡಿ ಬರಲ್ಲ, ಇದು ಜಾತ್ರೆ ಹೋದಂಗೆ ಒಂಥರ ಬೆಸ್ಟ್ ಮಾಡ್ರಿ. ಇಲ್ಲಿಂದ ಗುಡಿ ಚಾಲೂ ಆಗ್ತದೆ. ಇದು ಭಾರಿ ಮಾಡ್ರೆ. ಫಸ್ಟ್ ಪತ್ರ ಗಿತ್ರ ಏನು ಇದ್ದಿತ್ತಲ್ಲ, ಈ ಪತ್ರ ಹಾಕಿ ಅಂದ್ರೆ ಒಳ ಜನರಿಗೆ ನಿಂದ್ರಕ್ಕೆ ಭಾಳ ಅನುಕೂಲ ಮಾಡಿಕೊಟ್ರೆ ಎಲ್ಲ ಭಾರಿ ಅದ ನೋಡ್ರಿ ಗುಡಿ. ಇಲ್ಲಿ ಟೆಂಗ್ ಹೊಡಿಯೋ ಸ್ಥಳ. ಹೋಗ್ಯಾರ. ಈ ಅಮಾವಾಸ್ಯೆಗೆ ಅದು ಬಂದ್ರೆ ಇಲ್ಲಿ ಮ್ಯಾಗಿನ ಮ್ಯಾಗ ಇದು ಸುತ್ತ ಹಾಕದ. ಅಂದ್ರೆ ಜನರಿಗೆ ಎಲ್ಲರಿಗೆ ಸಮಾನವಾಗಿ ದರ್ಶನ ಸಿಗಲಿತ್ತೇಳಿ ಈ ಮ್ಯಾಗಿನ ಮ್ಯಾಗ ಸುತ್ತ ಹಾಕ್ತಾರೆ. ಇಲ್ಲೆಲ್ಲ ಮಾಡ್ಯಾರ ನೋಡ್ರಿ. ಇವೆಲ್ಲ ಮ್ಯಾಗಿನ ಮ್ಯಾಗ ಸಿಡಿದದ. ಆದ್ರೆ ಈಗೆಲ್ಲ ನಿಂದ್ರಿಸ್ಬಿಟ್ರೆ. ಫಸ್ಟ್ ಇಲ್ಲಿ ಸಿಡಿ ಹಾಕ್ತಿದ್ರು. ಇದು ಸಿಡಿದ ನೋಡ್ರಿ. ಈಗ ಬಂದ್ ಮಾಡ್ರೆ ಯಾಕೆ ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಬಂದ್ ಮಾಡೋದು. ಜಸ್ಟ್ ಬಂದ್ ಮಾಡ್ರಿ. ಭಾಳ ದಿವಸ ಆಯ್ತು. ಎಲ್ಲರ ಕೈ ಮುಗಿರಿ, ದರ್ಶನ ಮಾಡ್ಕೊರಿ.
ನೋಡ್ರಿ ಇದು ಈ ಥರ ಇತ್ತು. ಅಂದ್ರೆ ಇಲ್ಲಿ ಮನುಷ್ಯರು ಜಗತ್ತಿದ್ರು, ಇಲ್ಲಿ ಮ್ಯಾಗ ಅಲ್ಲಿ ಮ್ಯಾಗ ಮನುಷ್ಯರಿಗೆ ಕಟ್ಟಿ ಮ್ಯಾಗ ಹೋಗ್ತಿದ್ರು. ಅಜ್ಜಿ ಇದು ನಿಂದ್ರಿಸಿ ಎಷ್ಟು ವರ್ಷ ಐತ್ರಿ ಶಿಡಿ ಆಡೋದು? ನಿಂದ್ರಿಸಿ ಎಷ್ಟು ವರ್ಷ ಐತ್ರಿ ನಿಂದ್ರಿಸ್ಯಾರ? ಇದು 8 ವರ್ಷ ಐತ್ರಿ. ಹೊರಗಿಂದ ಹೊರಗೆ ಮಾಡ್ಲತ್ತಾರ ಐತ್ರಿ. ಇದು ಬಂದ್ ಆಗ್ಯದೇನ್ರಿ? ಅಜ್ಜಿ ಕೊಡ್ತಾರ್ರಿ, ಇದು ಬಂದ್ ಆಗ್ಯದಂತ ಈಗ. ಹಂಗೆ ಮುಂದೆ ಹೋಗೋಣ. ಆಲ್ಮೋಸ್ಟ್ ವಿಡಿಯೋ ಒಂದು ಹಾಕಿದ್ದಾರೆ, ಜನರು ನೋಡೈತೆ ಅದು ವಿಡಿಯೋ ಇದು ಮಾಡ್ರೆ ವಿಡಿಯೋ ಹಾಕ್ಯಾರ. ಕಾಲ್ ಬಿಡ್ರಿ ನೀವು ಒಳದರ್ಶನ ಇಲ್ಲಂತ ಸರ್? ಒಳಗಿಲ್ಲ, ಪರ್ಮಿಷನ್ ಇಲ್ಲತ್ರಿ. ಒಳಗೆ ಹೋಗಿ ತೋರಿಸ್ತೀವಿ ನಿಮ್ಗೆ, ಆದ್ರೆ ಪರ್ಮಿಷನ್ ಇಲ್ಲತ್ತೀವಿ, ಬಂದ್ ಮಾಡಿರುತ್ತೆ. ಮತ್ತು ಅವರು ಹೋಗಿದಾರಲ್ರಿ ನೋಡ್ರಿ. ವಿಡಿಯೋ ಪರ್ಮಿಷನ್ ಇಲ್ಲತ್ರಿ, ದರ್ಶನ ಆದತ್ತು ನಮಗೆ, ಆದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಇಲ್ಲ. ಇದು ದರ್ಶನಕ್ಕಲ್ಲಿ ಮ್ಯಾಗಿನ 5 ಬರ್ತದ್ರಿ ಇಲ್ಲಿ. ಅಂದ್ರೆ ತೆಳಗಿನ ದರ್ಶನ ಕೊಟ್ಟಿಲ್ಲ, ಇಲ್ಲಿ ಮ್ಯಾಗಿನ ಸುತ್ತ 5 ಬರ್ಬೇಕಂತೇಳಿ ಇದು ಮಾಡ್ತಾರೆ. ಜನರದ್ದು ಭಾಳ ಕೆಳಗೆ ಕದ್ರ ಅಂತೇಳಿ ಇದು ಮ್ಯಾಗಿನ ಇದು ಮಾಡ್ತಾರೆ, ಸ್ಟೆಪ್ ಮಾಡಿಸ್ಯಾರ. ಇಲ್ಲಿಂದ ನೋಡ್ರಿ ಕಿಟಕಿಯಿಂದ ತೋರಿಸ್ತೀನಿ, ಯಾಕಂದ್ರೆ ಅಲ್ಲಿ ಒಳಗೆ ವಿಡಿಯೋ ಶೂಟ್ ಅಲಾವ್ ಇರಲಿಲ್ಲ. ಹಿಂಗಾಗಿ ಈಚೆ ಕಡೆ ಕಿಟಕಿಯಿಂದ ಅಲಾವ್ ಆದ. ಆ ಕಂಬ ಏನು ಕಾಣಿಸ್ತಲ್ಲ, ಆ ಕಂಬಿನ ಮೇಲೆ ತಾಯಿ ಬಂದು ಅನ್ನೋದು ಒಂದು ಇತಿಹಾಸದ ಹಿಂದಿಂದು. ಅದು ಶ್ರೀ ಭಾಗ್ಯವಂತಿತೆ ಪಿಕ್ಚರ್ ಯಾವ್ದು ಅದ್ರದ್ದು ಮೂರ್ತಿ. ಇದು ನೋಡ್ಬೇಕಂದ್ರೆ ಅದು ಪಿಕ್ಚರ್ ನೋಡ್ರಿ. ಜಸ್ಟ್ ಹಿಂಗಾದ ನೋಡ್ರಿ ಮೂರ್ತಿ. ಎಲ್ಲರೂ ದರ್ಶನ ಮಾಡ್ಕೊರಿ. ಮಾರ್ಗಂಬೆ ಮೇಲ್ ಬಿಡ್ರಿ. ಎಲ್ಲರೂ ಅಮಾವಾಸ್ಯೆ ದಿನ ಬರಬೇಡ್ರಿ, ನೀವಂತ ವಾರ ಇಲ್ಲಾರ್ದೇನೆ ಬರ್ರಿ. ಅಂದ್ರೆ ಚಂದ ದರ್ಶನ ಆಗ್ತದೆ ಎಲ್ಲ ಥರ. ಅಂದರೆ ಅಷ್ಟೊಂದು ಗರ್ದಿ ಇರೋಲ್ಲ, ಚಂದ ದರ್ಶನ ಆಗ್ತದೆ. ಈ ಅಮಾವಾಸ್ಯೆ ದಿನ ಮತ್ತು ವಾರದ ದಿನ ಬಂದರೆ ಅಂದ್ರೆ ಭಾಳ ಗರ್ದಿ ಇರ್ತದೆ, ದರ್ಶನ ಸರಿಯಾಗಿ ಆಗಲ್ಲ. ಮತ್ತು ಒಳಗೆ ಬಿಡೋಲ್ಲ, ಗರ್ಭಗುಡಿಯಾಗ ಬಿಡೋಲ್ಲ, ಬರೀ ಮುಂದಿನ ದರ್ಶನ ಮಾಡಿ ಹೋದಾಗ್ತದೆ. ಸಿಗೋಣ.